ದೇವರಿಗೆ ನೈವೇದ್ಯ ಇಡ್ಲಕ್ಕ ದಾರು ತಗೊಂಡ್ ಬಂದಾರ. ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅದ. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ನಾವಿವಾಗ ಮಧ್ಯಪ್ರದೇಶದ ಉಜ್ಜಯಿನಿ ಒಳಗಿದ್ದೀವಿ. ನಿನ್ನ ಮಧ್ಯಾಹ್ನ 12 ಗಂಟೆಗೆ ಪ್ರಯಾಗರಾಜಿಂದ ಬಿಟ್ಟು ಊಟ ಮಾಡಿ ರಾತ್ರಿ ಕಾರ್ನಾಗೆ ಮಕ್ಕೊಂಡು ಕಾರ್ನಾಗ ಒಂದು 4-5 ಗಂಟೆ ನಿದ್ದೆ ಮಾಡಿದೆವ್ರಿ. ನಿನ್ನೆ ಮಕ್ಕೊಂಡು ಸೀದಾ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದು ಉಜ್ಜಯಿನಿ ಒಳಗೆ ರೀಚ್ ಆಗೀವಿ. ಇವಾಗ ಸ್ನಾನ ಮಾಡ್ಬೇಕಂತ ಹೇಳಿ ನದಿ ಕಡೆ ಹಂಗೆ ಹೊಂಟಿದ್ದೆವು. ಇಲ್ಲಿ ಶಿಪ್ರಾ ನದಿ ಅಂತ ಹೇಳದಾರ. ಇಲ್ಲೂ ಕೂಡ 12 ವರ್ಷಕ್ಕೊಮ್ಮೆ ಕುಂಭಮೇಳ ಆಚರಣೆ ಮಾಡ್ತಾರೆ. ಇಲ್ಲಿ ಸಮುದ್ರ ಮಂಥನ್ ಟೈಮಿಗೆ ಅಮೃತ ಹುಟ್ಟಿತಲ್ಲ, ಆ ಅಮೃತದ ಒಂದು ಬಿಂದು ಇಲ್ಲೂ ಉಜ್ಜಯಿನಿ ಒಳಗೂ ಬಿದ್ದದಂತ. ಸೊ ಅದ್ರ ಸಲುವಾಗಿ ಇಲ್ಲಿ ಉಜ್ಜಯಿನಿ ಒಳಗೂ ಮಹಾಕುಂಭ ಅಂದ್ರೆ ಕುಂಭಮೇಳ ಆಚರಣೆ ಮಾಡ್ತಾರೆ. ಇಲ್ಲಿ ಆ ನದಿ ಒಳಗೆ ಇವಾಗ ಸ್ನಾನ ಮಾಡಕ್ ಹೊಂಟಿವಿ. ಉಜ್ಜಯಿನಿ ಒಳಗ ನದಿ ಒಳಗೆ ಸ್ನಾನ ಮಾಡ್ಲಕ್ ಹೋಗ್ಬೇಕಂತಂದ್ರ 3 ಘಾಟ್ ಬರ್ತಾವ್ರಿ. ನಾವ್ ಇವಾಗ ಶ್ರೀರಾಮ್ ಘಾಟಲ್ಲಿ ಇದ್ದೀವ್ರಿ. ಸ್ನಾನ ಮಾಡ್ಲಾಕ್ ಬಂದೀವಿ. ಇವಾಗ ನೋಡ್ರಿ ನದಿ ಒಳಗ ಸ್ನಾನ ಮಾಡ್ಲಾಕ ಈ ರೀತಿ ಕುಂಡಗಳ ತರ ಮಾಡ್ಯಾರ್ರಿ. ಈ ಕಡೆನೂ ಅದ, ಆಮೇಲೆ ಆ ಕಡೆನೂ ಅದ. ಆರಾಮಾಗಿ ಕುಂತು ಸ್ನಾನ ಮಾಡಾಕ, ಮುಂದಕ್ಕೆ ಯಾರು ಬರಬಾರ್ದಂತ ಹೇಳಿ, ನೀರ್ ಭಾಳ ಇರ್ತಾವಂತ ಹೇಳಿ ಹಗ್ಗನೂ ಕಟ್ಟ್ಯಾರ್ರಿ. ಅಲ್ಲಿ ನದಿ ನಡಬರ್ಕ ಒಂದು ಬ್ರಿಡ್ಜ್ನು ಕಟ್ಟ್ಯಾರ್ರಿ. ಈ ಕಡೆ ದಂಡಿಯಿಂದ ಆ ಕಡೆ ದಂಡಿಗೆ ಹೋಲಕ್ಕ ಬರ್ಲಕ್ಕ ಒಂದು ಬ್ರಿಡ್ಜ್ ಕಟ್ಟ್ಯಾರಿ. ನಾವು ಇಲ್ರಿ ಆ ಕಡೆ ದಂಡಿಗೆ ಹೊಂಟಿವಿ. ಈ ಕಡೆ ದಂಡಿಗೆ ಒಂದ್ ಸ್ವಲ್ಪ ಮಂದಿ ಇದ್ರ ಯಾರನ್ನ ಬಂದ್ರಪ್ಪ ಅಂತಂದ್ರೆ ಈ ಕಡೆ ಬರ್ತಾರಲ್ಲ ಮೊದಲು, ಅದ್ರ ಸಲಕ್ ನಾವು ಆ ಕಡೆ ದಂಡಿಗೆ ಯಾರು ಕಾಣಿಸ್ಲಿಲ್ಲ, ಅಲ್ಲೇ ಹೋಗಿ ಸ್ನಾನ ಮಾಡಮ್ ನಡಿ ಅಂತ ಹೇಳಿ ಆ ಕಡೆ ದಂಡಿಗೆ ಹೊಂಟೇವ್ರಿ ನಾವು. ಈ ಕಡೆ ದಂಡಿಗೆ ಬಂದು ಬ್ಯಾಗ್ ಬಟ್ಟಿ ಗಿಟ್ಟಿ ಎಲ್ಲ ಇಟ್ಟು ಸ್ನಾನ ಮಾಡ್ಲಕ್ಕ ನಡೆದವ್ರಿ. ಹಂಗೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ಲತ್ತಾರ, ನೀರಾಗ ಜಾಸ್ತಿ ಯಾರು ಒಳಗಿಳಿಲಕ್ ಹೋಗ್ಬೇಡ್ರಿ, ಈಸಾಡಕ್ ಹೋಗ್ಬೇಡ್ರಿ, ನೀರು ಭಾಳ ಅವ ಅಂತೇಳಿ. ನಾವೇನು ಒಳಗಿಳಿಯಂಗಿಲ್ಲ, ಜಸ್ಟ್ ಹೋಗೋದು, ನೀರಾಗ ಮುಣಗೋದು, ಮ್ಯಾಲೆ ಬರೋದು ಅಷ್ಟೇ. ಓಂ ನಮಃ ಶಿವಾಯ್. ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊಂಟೀವ್ರಿ. ನದಿ ಒಳಗೆ ಸ್ನಾನ ಮಾಡಿ ಹೊರಗೆ ಬರ್ತಿದ್ದಂಗೆ ಇಲ್ರಿ ಈ ರೀತಿ ಶಾಪ್ಗಳವ. ಇಲ್ಲಿ ಬಟ್ಟೆ ಅಂಗಡಿ, ಇಲ್ಲಿ ಹೊರಗೆ ನೋಡ್ರಿ ಮಹಾಕಾಲ್ ಶರ್ಟ್ಸ್ಗಳವ. ಆಮೇಲೆ ಇಲ್ಲಿ ಮುಂದೆ ಇಲ್ಲೂ ಬಟ್ಟೆ ದುಕಾನಿ ಅದ. ಇನ್ನರ್ ವೇರ್ಸು, ಇನ್ನರ್ ಬಟ್ಟೆಗಳು ಎಲ್ಲ ಇಟ್ಟರೆ ಇಲ್ಲಿ. ಆಮೇಲೆ ಮುಂದೆ ಇಲ್ಲಿ ಭಂಡಾರ ದುಕಾನ್ ಅದ. ಇಲ್ಲಿ ಸ್ನ್ಯಾಕ್ಸ್ ಅಂಗಡಿ ಅದಿದು. ಇಲ್ಲಿ ಅಜ್ಜಿನೂ ಏನೋ ಮಾರತ್ತಾರ. ನಾವು ಇವಾಗ ಆಟೋದಾಗ ದರ್ಶನ ಮಾಡಕ್ ಹೊಂಟೇವ್ರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. 100 ರೂಪಾಯಿ ಕಟ್ರ ಆಯ್ತು. ಅವರು ಎಲ್ಲ ಕಡೆ ಕರ್ಕೊಂಡು ಹೋಗಿ ಸುತ್ತಾಡಿಸಿ ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರಂತ. ಪರ್ ಹೆಡ್ 100 ರೂಪಾಯಿ ಕೊಡ್ಬೇಕು. ಇಲ್ಲಿ ಸಿಟಿ ಒಳಗ ನಮ್ಗೇನು ಗೊತ್ತಿರಂಗಿಲ್ಲ, ಜಾಗ ಇಲ್ಲಿ ಇರ್ತಾವ, ಟ್ರಾಫಿಕ್ ಹೆಂಗದ ಅಂತ ಹೇಳಿ. ಟ್ರಾಫಿಕ್ ನ ಸಿಗ್ಬಿಳಕಿನ ಇಂತ ಬರ್ತದ್ರಿ. 100 ರೂಪಾಯಿ ಕೊಟ್ಟು ಪರ್ ಹೆಡ್ 100 ರೂಪಾಯಿ ಕೊಟ್ಟು ಅವ್ರಿಗೆ ಗೊತ್ತಿರ್ತದ ಎಲ್ಲ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿಲ್ಲ ಅಂತ ಹೇಳಿ. ಆಯ್ತು, ಅವ್ರು ಕರ್ಕೊಂಡು ಹೋಗ್ತಾರ. ಮತ್ತೆ ಎಲ್ಲಿ ಬೇಕಲ್ಲ, ಎಲ್ಲಿ ಬಿಡ್ಬೇಕಲ್ಲಿ ಬಿಡ್ತಾರ ಹೋಗ್ತಂದ. ಫಸ್ಟ್ ಇವಾಗ ಇಲ್ಲಿ ನಾಷ್ಟಕ್ಕೆ ಸ್ಟಾಪ್ ಮಾಡಿರಿ. ಇಲ್ಲಿ ಶ್ರೀ ಕಾಳಿದಾಸ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳದ. ಇಲ್ಲಿ ಸ್ಟಾಪ್ ಮಾಡ್ಯಾರ. ಇಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡು ಏನದ ನೋಡೋಣ ಬರ್ರಿ ನಾಷ್ಟಕ್ಕೆ. ಇಲ್ಲಿ ಏನ್ ನಾಷ್ಟ ಮಾಡಮ್ರ ಊಟ ಮಾಡಮ್ರ? ಇಲ್ಲಿ ಊಟಕ್ಕೆ ಬಂದಿವ್ರಿ. ಇಲ್ಲಿ ಊಟನೇ ಮಾಡಮಲ್ಲತ್ತಾರ ಅವರು. ಎಲ್ಲರೂ ನಾವು ಅನ್ಲಿಮಿಟೆಡ್ ಥಾಲಿನ ತಗೊಂಡಿವ್ರಿ. ಅನ್ಲಿಮಿಟೆಡ್ ಥಾಲಿ ಒಳಗ ಫಸ್ಟ್ ಇಲ್ಲಿ ವೆಜ್ ಸಲಾಡ್ ಕೊಟ್ಟಾರ, ಆಮೇಲೆ 2 ರೊಟ್ಟಿ ಕೊಟ್ಟಾರ, ಸಾಂಬಾರ್ ಅದ, ಏನೇನೋ ಕಡಿ ಅಂತ ಪಲ್ಯ ಅದದು, ಆಮೇಲೆ ಇಲ್ಲಿ ಇದದ ಪನ್ನೀರ್ ಅದ. ಅನ್ಲಿಮಿಟೆಡ್ ಅಂತ್ರಿ ಎಲ್ಲ. ಇಲ್ಲಿ 140 ಅನ್ಲಿಮಿಟೆಡ್ ಊಟ. ಟೇಸ್ಟ್ ನೋಡಮ್ ನಿಂದ್ರಿ ಹೆಂಗದ. ಟೇಸ್ಟ್ ಸರಿಯಾಗದ.
ಇವಾಗ ಊಟ ಆಯ್ತ್ರಿ ಎಲ್ಲರದು. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು? ಭಯ ಅಬ್ ಕಿಧರ್ ಲೇಕೆ ಜಾ ರೇ? ಕಾಲ್ ಭೈರವ್. ಇವಾಗ ಕಾಳ ಭೈರವಿ ಕರ್ಕೊಂಡು ಹೊಂಟ್ರಂತ್ರಿ, ಕಾಳ ಭೈರವ ದೇವಸ್ಥಾನಕ್ಕ. ನಮ್ಮ ಮನ್ಯಾಗನು ಹೇಳಿದ್ರು ಮೊದಲು ಮಹಾಕಾಲ್ ದರ್ಶನ ಮಾಡಕ್ಕಿನ ಮೊದಲು ಕಾಳ ಭೈರವ ದರ್ಶನ ಮಾಡಂತ ಹೇಳಿ. ಅವನು ಅಲ್ಲಿಗೆ ಕರ್ಕೊಂಡು ಹೊಂಟಾನ. ಹಳ್ಳು ಹಳ್ಳು ಹತ್ರ ಹತ್ರ ಜಲ್ದಿ ಹತ್ರ. ಇಂದ್ರಪ್ಪ ಏರ್ತು ಇಂದ್ರ ಇಲ್ಲೇನಪ್ಪ ನೋಡ್ತೀನಪ್ಪ ಆಮೇಲೆ ನೀ ಹಾಕಿದ್ರೆ ಮುಗಿತ ಅಷ್ಟೇ. ರೈಟ್ ರೈಟ್ ಗೊತ್ತಿಲ್ಲಪ್ಪ ಯಾರು ಹಾಕಿದ್ ಗೊತ್ತಿಲ್ಲ, ಇನ್ನು ನೋಡೋ ಸಿಚುವೇಶನ್ ಇಲ್ಲ. ಆಮೇಲೆ ಇಲ್ಲ ಹಿಂದ ಕುಂತೀನಿ ಬಾ, ಹಿಂದ ಕುಂದ್ರ ಬಾ ನೀನು. ಆಯ್ತಾ ನೆಕ್ಸ್ಟ್ ನೀನೇ ಕೊಡಿಸಿ ಬಾ ಹಿಂದ. ಇವಾಗ ಬಂದೀವ್ರಿ. ಮೊದ್ಲು ನಾವು ಕಾಳ ಭೈರೇಶ್ವರ ದೇವಸ್ಥಾನಕ್ಕ. ಇಲ್ಲಿ ನೋಡ್ಬೋದು, ಇಲ್ಲಿ ಹೊರಗಡೆ ಶಾಪಿಂಗ್ ಯಾವ ರೀತಿ ಇದೆ ಅಂತ. ಇಲ್ಲಿ ಇದು ಕಾಳ ಭೈರವ ಲಾಟಿ ಅಂತ್ರಿ. ಇಲ್ಲಿ ಪ್ರಸಾದವ, ಫೋಟೋಗಳವ, ಆಮೇಲೆ ದೇವ್ರಿಗೆ ಹೋಯ್ತೀನಿ ಅಂತಂದ್ರ ಹೂವ ಹಾರಗಳವ, ಎಲ್ಲ ಮಾರ್ಲಕ್ಕವ ಇಲ್ಲಿ. ಕಾಳ ಭೈರವ ಅಂತಂದ್ರ ಇಲ್ರಿ ಮಹಾಕಾಲ್ ದೇವರ ಸೇನಾಧಿಪತಿ ಅಂತ್ರಿ. ಮೊದಲು ಸೇನಾಧಿಪತಿ ದರ್ಶನ ಪಡ್ಕೊಂಡು ಅವನಿಗೆ ಸಂತೃಪ್ತನಾಗಿ ಮಾಡಿದರೆ ಮಾತ್ರ ಮಹಾಕಾಲ್ ದರ್ಶನ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾನಂತ್ರಿ. ಅದಕ್ಕೆ ಎಲ್ಲರೂ ಮೊದಲು ಕಾಳ ಭೈರವ ದೇವಸ್ಥಾನಕ್ಕೆ ಬರ್ತಾರೆ. ಮೊದಲು ಬಂದು ಕಾಳ ಭೈರವನಿಗಿಲ್ರಿ ಸಂತೃಪ್ತನಾಗಿ ಮಾಡಿ ಅವನ ಅನುಮತಿ ಪಡ್ಕೊಂಡು ಮಹಾಕಾಲ್ ದರ್ಶನಕ್ಕೆ ಹೋಗ್ತಾರೆ. ಅದ್ರ ಸಲುವಾಗಿ ಕಾಳ ಭೈರವ ದೇವಸ್ಥಾನದಾಗ ಶರಾಬ್ ತೊಗೊಂಡು ಹೋಗ್ತಾರೆ ಕಾಳ ಭೈರವನಿಗೆ ನೈವೇದ್ಯ ಹಿಡಿಯಕ್ಕ. ದೇವರಿಗೆ ನೈವೇದ್ಯ ಹಿಡ್ಲಕ್ಕ ದಾರು ತೊಗೊಂಡು ಬಂದಾರೆ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದ. ಬಾಟಲ್ ದಿಕ್ಕ ಅಂಕಲ್, ಬಾಟಲ್ ನೋಡ್ರಿ. ಇಲ್ಲಿ ಅಂಕಲ್ಗಳೆಲ್ಲರೂ ಶರಾಬ್ ತೊಗೊಂಬಂದಾರಿ ಕಾಳ ಭೈರವನಿಗೆ ನೈವೇದ್ಯ ಹಿಡಿಯಕ್ಕೆ. ಬಿಸಿಲು ಬೇರೆ ಐತಿ, ಮ್ಯಾಲ ಏನೂ ಇಲ್ಲ, ಅದರಲ್ಲಿ ಮಳೆ ಹಂಗ ನಿಂತೀವಿ. ಕಾಲು ಸುಡ್ಲತ್ತವ, ಮಾತ್ರ ಭಾಳ ಐತಿ. ಬರೀ 2 ತಾಸು ಮ್ಯಾಲ ಐತಿ ನೋಡ್ರಿ. ಇವಾಗ ಕಾಳ ಭೈರವ ದೇವಸ್ಥಾನದ ಮಹಾದ್ವಾರ ಸಮೀಪ ಬಂದೀವಿ. ನೋಡ್ರಿ ಪಬ್ಲಿಕ್ ಹೆಂಗ್ ಕಾಣತೈತಿ. ದೇವಸ್ಥಾನದಾಗ ಎಂಟ್ರಿ ಕೊಟ್ಟೆವು. हर हर महादेव, हर हर महादेव, हर हर महादेव. ಇದು ಕಾಳ ಭೈರವ ದೇವಸ್ಥಾನದ ಆವರಣ ರೀ. ಇದು ಜಯ ಶಿವಾಜಿ, ಜಯ ಶಿವಾಜಿ, महादेव महादेव, जय जय. देवराज सेव्यमान पावनांग्र पंकजं व्याल यज्ञ सूत्रमिंदु शेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे. ओम नमः शिवाय, हर हर महादेव. ಇವಾಗ ನಾವು ಕಾಳ ಭೈರವ ದರ್ಶನ ಮುಗಿಸ್ಕೊಂಡು ಉಜ್ಜಯಿನಿಯಲ್ಲಿರುವ ಶಕ್ತಿಪೀಠಕ್ಕೆ ಬಂದಿದ್ದೀವಿ ರೀ. ದಡ್ಕಾಲಿಕಾ ಶಕ್ತಿಪೀಠ ಅಂತ. ಹದಿನೆಂಟು ಮಹಾಶಕ್ತಿಪೀಠಗಳಲ್ಲಿಲ್ರಿ ಈ ಗಡ್ಕಾಲಿಕಾ ದೇವಸ್ಥಾನನು ಒಂದದ ರೀ. ಈ ದೇವಸ್ಥಾನದೊಳಗ ಮಾತಾ ಕಾಳಿಕಾ ದೇವಿ ಆರಾಧನೆ ಮಾಡ್ತಾರ್ರಿ.
ನಾನ್ ನೋಡಿದ ಪ್ರಕಾರ ಎಲ್ಲಾ ದೇವಸ್ಥಾನದಾಗ ಪುರುಷ ಅರ್ಚಕರು ಇದ್ರಿಲ್ರಿ, ಈ ದೇವಸ್ಥಾನದೊಳಗ ಸ್ತ್ರೀ ಅರ್ಚಕರು ಪೂಜೆ ಸಲ್ಲಿಸ್ತಿದ್ರಿ. ಬರ್ರಿ ದರ್ಶನ ಮಾಡಮ್ಮ ಕಾಳಿಕಾ ದೇವಿದ. ಅಮ್ಮ ಕಾಳಿಕಾ ಮಾತಾ ಎಲ್ರಿಗೂ ಒಳ್ಳೇದು ಮಾಡಮ್ಮ, ನನಗೂ ಒಳ್ಳೇದು ಮಾಡು. ಓಂ ನಮಃ ಶಿವಾಯ, ಜೈ ಮಾತಾದಿ. ಗಡ್ಕಾಲಿಕಾ ದೇವಿ ದರ್ಶನ ಮುಗಿಸ್ಕೊಂಡಿಲ್ರಿ, ಅಲ್ಲೇ ಪಕ್ಕದಲ್ಲೇ ಒಂದು ಗಣೇಶನ ದೇವಸ್ಥಾನ ಐತಿ. ಆ ಗಣೇಶನ ದೇವಸ್ಥಾನ ದರ್ಶನ ಪಡೆಯಕ್ಕೆ ಬಂದವ್ರಿ ನಾವು. ಈ ದೇವಸ್ಥಾನದೊಳಗಿಲ್ರಿ ಗಣೇಶ ವಿಗ್ರಹಗಳು ಎರಡವರಿ. ರಾಮ ಮತ್ತು ಲಕ್ಷ್ಮಣರು ಸ್ಥಾಪಿಸಿದ ಗಣೇಶ ವಿಗ್ರಹ ಅಂತ್ರಿ ಇವು. ಇವ್ರ ಅರ್ಚಕರು ಹೇಳತ್ತಿದ್ರಿ ಇಲ್ಲಿ. ಗಣೇಶನ ದರ್ಶನ ಮಾಡ್ಕೊಂಡಿಲ್ರಿ. ಮಂಗಳನಾಥ ಅಂದ್ರೆ ಇಲ್ರಿ, ಇದು ಮಂಗಳ ಗ್ರಹದ ದೇವಸ್ಥಾನ ಅಂತ್ರಿ. ಈ ದೇವಸ್ಥಾನಕ್ಕೆ ದರ್ಶನ ಪಡೆಯಕ್ಕೆ ಬಂದವ್ರಿ. ಈ ದೇವಸ್ಥಾನ ಅಂದ್ರೆ ಇದು ಮಂಗಳನಾಥ ದೇವಸ್ಥಾನದ ಬಗ್ಗೆ ಅಲ್ರಿ. ಇಲ್ಲೊಬ್ರು ಗೈಡ್ ಏನು ಹೇಳ್ತಾರೆ ನೋಡೋಣ ಬರ್ರಿ. सभी जय श्री महाकाल, जय श्री कृष्ण। जानकारी सुनेगा समझेगा, प्रसाद तो लेना आखिर आपकी स्वेच्छा है। बस एक रिक्वेस्ट है, निवेदन है, जानकारी के बीच में आपस में बातचीत नहीं करेगा, जानकारी आप ही मिस करेंगे। दूसरा निवेदन है, हाथों को सभी खोलकर ही रखेगा, क्योंकि हमेशा मंदिर में जीवन के रास्ते खोलने के लाते ना कि बांधने। ठीक है, सुनेगा। आप सभी लोग भी जिस मंदिर में आए दर्शन करने, ये मंगल ग्रह का जन्म स्थान है। साक्षात भगवान मंगल ग्रह यहाँ पर शिव बालक रूप में विराजमान है। धरती पर केवल दो ही ग्रह मौजूद है, एक तो शनि शिग्नापुर में शनि ग्रह और उज्जैन अवंतिका नगरी में साक्षात मंगल ग्रह शिव बालक रूप में विराजमान है। आखिर मंगल ग्रह भगवान का जन्म यहाँ पर हुआ कैसे? शिव जी का मस्तक का पसीना जो धरती पे गिरा, धरती के दो भाग हुए, उसमें से भगवान मंगल ग्रह की यहाँ पर शिव बालक रूप में उत्पत्ति हुई है। इसीलिए इन्हें शिव पुत्र मंगल और भूमि पुत्र मंगल भी कहा जाता है। आप सभी लोग भैया अनेक शिव मंदिरों में गए होंगे। शिव जी की सवारी पहले किसको प्रणाम किया जाता है? नंदी जी करते हैं, सवारी नंदी करते हैं। परंतु यहाँ पर आपको शिवलिंग के पहले नंदी जी नहीं मिलेंगे। नंदी जी की जगह देख सकते हैं, वीडियो में कैप्चर भी कर सकते हैं, एक ये भेड़ देवता को प्रणाम करने को मिलेगा। कहीं देखा है शिवलिंग के बाहर भेड़? नहीं। इसी कारण से इसका एक ही मात्र मंदिर सुनेगा समझेगा। इसका कारण ये है कि शिवलिंग के रूप में कौन है यहाँ पे? मंगल ग्रह। और मंगल ग्रह की सवारी भगवान महादेव ने नंदी को नहीं सौंपा है, भेड़ को सौंपा, जो अधिकतर राजस्थान पर आता है और राजस्थान उसको मेंढा भी कहते हैं। कार्क रेखा का नाम सुना होगा आप सभी ने। इसी मंदिर के ऊपर से होती निकलती है, यहाँ से महाकाल मंदिर और महाकाल से सोमनाथ मंदिर। हर कोई दुकानदार बताता नहीं है। धरती माता पृथ्वी माता जिनके ऊपर खड़े हैं, पले बड़े अपन अंदर साक्षात विराजमान है। अगर हो सके तो आप सभी अपना अपना नाम, पिता का नाम, सरनेम, गोत्र, क्लियर है? नाम, पिता का नाम, सरनेम, गोत्र बोल के धरती माता की एक परिक्रमा करिएगा। उनकी एक परिक्रमा करने से पूरी की पूरी एक पृथ्वी की परिक्रमा करने के समान में आ जाएगा। और नाम, पिता नाम, गोत्र बोल कर चढ़ाने से धरती माता की परिक्रमा करने से क्या होगा? जो घर से आपका परिवार नहीं भी आ पाए उनकी परिक्रमा लग जाएगी, क्योंकि हिंदू धर्मों के अनुसार अपनी पीढ़ी दर पीढ़ी चलते हैं। उज्जैन नगरी में आओ, कहा जाता है घर से 1 2 3 बोरी चावल का भी लाओगे, एक एक दाना भी उज्जैन के हर एक मंदिर में चढ़ाओगे, बोरियां सारी की सारी खत्म हो जानी है, मंदिर खत्म नहीं होगी। परंतु आप लोग इतनी दूर से अगर यहाँ पर आए हो, उज्जैन की बस यात्रा संपूर्ण बनानी है, तो 3 मंदिर के बारे में बताया गया है। यहाँ पर बस कभी भूलकर खालिद मत जाएगा। यही 3 ऐसे मेन मंदिर है जहाँ से उज्जैन की यात्रा संपूर्ण होती है। ಕೇಳಿದ್ರಲ್ರಿ ಈ ದೇವಸ್ಥಾನ ಅಂದ್ರೆ ಈ ಮಂಗಳನಾಥ ದೇವಸ್ಥಾನದ ಬಗ್ಗೆ ಗೈಡ್ ಏನು ಹೇಳಿದ್ರು ಅಂತ ಹೇಳಿ. ಇವಾಗ ನಾವು ಮಂಗಳನಾಥ ದರ್ಶನ ಮುಗಿಸ್ಕೊಂಡಿಲ್ರಿ, ಸೀದಾ ನಾವು ಕಾಲೊಂಕೆ ಕಾಲ್ ಮಹಾಕಾಲ್ ದರ್ಶನಕ್ಕೆ ಹೊಂತೀವ್ರಿ ಇಲ್ಲಿಂದ. ಇವಾಗ ಮಂಗಳನಾಥ ದರ್ಶನ ಮುಗಿಸ್ಕೊಂಡು ಮಹಾಕಾಳ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಮಹಾಕಾಳ ದೇವಸ್ಥಾನದಲ್ಲಿ ದರ್ಶನ ತಗೊಳಕ್ ಹೋಗ್ತಾ ಇದ್ವಿ. ಬಂದೆವು ನೋಡ್ರಿ, 12 ಜ್ಯೋತಿರ್ಲಿಂಗ ಒಳಗೆ ಒಂದಾದಂಥ ಉಜ್ಜಯಿನಿ ಕಾಲೊಂಕೆ ಕಾಲ್ ಮಹಾಕಾಲ್ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ. ದೇವಸ್ಥಾನದೊಳಗೆ ಎಂಟ್ರಿ ಆಗದಿದ್ದಂತೆ ಈ ರೀತಿ ವಿಗ್ರಹಗಳವರಿ. ಇಲ್ಲಿ ಶಿವನ ವಿಗ್ರಹ ಅದ ರೀ. ಇಲ್ಲಿ ಗುಡಿ ಸುತ್ತಮುತ್ತ ಆವರಣ ಇಲ್ರಿ, ಭಾರಿ ಕಾಣಿಸುತ್ತೆ ನನ್ನ ಕಣ್ಣಿ. ಎಲ್ಲ ಗಾರ್ಡನ್ ಇರ್ಬೋದು, ಸಭಾಂಗಣ ಇರ್ಬೋದು, ಎಲ್ಲ ರೀತಿಯಿಂದ ಫಸ್ಟ್ ಕ್ಲಾಸ್ ಮಾಡ್ಯಾರ್ರಿ ಗುಡಿ ಹೊರಗೆ.
ಇಲ್ಲಿ ಗಣೇಶನ ವಿಗ್ರಹ ಅದ ರೀ ಇಲ್ಲಿ. ಅಲ್ಲಿ ನಾಗಸರ್ಪ ಅದ. ಆಮೇಲೆ ನಮ್ಮ ಬಜರಂಗಿ ವಿಗ್ರಹನೂ ಮಾಡಿರಿ ಇಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ವಿಗ್ರಹಗಳು ಅವ ಇಲ್ಲಿ. ಭಾಳ ಮಸ್ತ್ ಕಾಣತೈತ್ರಿ ಗುಡಿ ಆವರಣ ಇದು. ಇಲ್ಲಿ ಕಂಬಗಳು ನೋಡ್ರಿ. ಈ ಕಂಬಗಳಿಲ್ರಿ 108 ಕಂಬಗಳವ ಅಂತ್ರಿ. ಎಲ್ಲಾ ಕಂಬಗಳ ಮೇಲೆ ಇಲ್ರಿ ಶಿವ ನೃತ್ಯ ಮಾಡಿರೋ ಚಿತ್ರ ಕೆತ್ತಲಾಗೈತ್ರಿ. ಇದು ಮಹಾಕಾಲೇಶ್ವರ ದೇವಸ್ಥಾನದಲ್ರಿ ಮುಖ್ಯ ದ್ವಾರ ಇದು. ಇಲ್ಲಿ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾವ್ರಿ. ಸರ್ದಿ ರೂಮು, ಲೈನ್ಗಳು ನೋಡ್ರಿಗ ಮಸ್ತ್ ಮಾಡ್ಯಾವ್ರಿ ಒಳಗೆಲ್ಲ. ಒಳಗೆ ನೋಡ್ರಿ ಇಲ್ಲಿ ಎಷ್ಟು ಸಣ್ಣ ಸಣ್ಣ ಸ್ಟೆಪ್ಸ್ಗಳು ಮಾಡ್ಯಾರ್ರಿ. ವಯಸ್ಸಾದ್ರು ಯಾರನ್ನ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತೇಳಿ ಮಾಡಿರ್ಬೇಕೇನ್ರಿ. ಇದು ಭಾಳ ಸಣ್ಣ ಹೋಗ್ರಿ ಸ್ಟೆಪ್ಸ್ಗಳು. ಇವಾಗ ಕರೆಕ್ಟ್ 6:30 ಆಗೈತ್ರಿ. 6:45ಕ್ಕೆ ಇಲ್ಲಿ ಆರತಿ ಆಗ್ತೈತಂತ್ರಿ. ನಾವು ಬಂದ ಟೈಮ್ ನೋಡ್ರಿ ಹೆಂಗೈತಿ. ಒಂದ್ ತಾಸರಿಂದ 1.5 ತಾಸು ತನ ಆರತಿ ಐತ್ರಿ. ಫುಲ್ ನೋಡ್ಕೊಂಡ್ ಕಸಿಂದ ಇವಾಗ ದೇವಸ್ಥಾನದ ಹೊರಗೆ ಬಂದೇವ್ರಿ. ಈ ದೇವಸ್ಥಾನದ ಗೋಪುರ ನೋಡ್ರಿ ಎರಡು ದೊಡ್ಡದೈತಿ. ಗೋಪುರ ದೊಡ್ಡದೈತಿ. ಗರ್ಭಗುಡಿನೇ ಒಂದ್ ಸ್ವಲ್ಪ ಸಣ್ಣದೈತ್ರಿ ಒಳಗ. ಇಲ್ಲಿ ಗರ್ಭಗುಡಿ ಒಳಗ್ ಹೊಲಕ್ ಬಿಡ್ತಾರ. ಇಲ್ಲಿ ಮುಟ್ಟಿ ದರ್ಶನ ಮಾಡ್ಲಕ್ನು ಬಿಡ್ತಾರ. ಅಭಿಷೇಕ ಮಾಡಿಸ್ತೀವಿ ಅಂತಂದ್ರ ಅಭಿಷೇಕ ಮಾಡಿಸ್ಲಕ್ನು ಬಿಡ್ತಾರ. ದರ್ಶನ ಮಾಡ್ಲಕ್ ಹೋಗ್ಬೇಕಂತಂದ್ರ ಆರತಿ ಟೈಮಿಗೆ ಹೋಗ್ಬೇಕ್ರಿ. ಆರಾಮಾಗಿ ನಿಂತು ಆರತಿ ಗೀರ್ತಿ ಎಲ್ಲ ನೋಡಿ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಲಾಕ್ ಬರ್ತದ. ಈ ದೇವಸ್ಥಾನದ ಆವರಣ ಭಾಳ ದೊಡ್ಡದದ ರೀ. ಈ ದೇವಸ್ಥಾನದ ಆವರಣ ಒಳಗಿಲ್ರಿ ಭಾಳ ಮಂದಿರವ. ನೀಲಕಂಠೇಶ್ವರ ಮಂದಿರದ, ಇಲ್ಲಿ ಅನ್ನಪೂರ್ಣೇಶ್ವರಿ ಮಂದಿರದ, ಮಾತಾ ದುರ್ಗಾ ಮಂದಿರದ, ಗಣೇಶ, ಕಾರ್ತಿಕೇಯ, ಆಂಜನೇಯ, ಇನ್ನು ಹಲವಾರು ದೇವ್ರ ಮಂದಿರವ ರೀ. ಇಲ್ಲಿ ಎಲ್ಲ ದೇವರಿಗೂ ನಾವು ದರ್ಶನ ಮಾಡ್ಕೊಂಡೇವ್ರಿ. ನೋಡಿದ್ರೆ ಗೊತ್ತಾಗ್ತದ್ರಿ ಈ ದೇವಸ್ಥಾನ ಎಷ್ಟು ರಿಚ್ ಅದ ಅಂತ ಹೇಳಿ. ಅಲ್ಲಿ ಗಾರ್ಡನ್ ಇರ್ಬೋದು, ದೇವಸ್ಥಾನದ ಗೋಪುರಗಳಿರ್ಬೋದು, ದೇವಸ್ಥಾನದ ಒಳಗಿರೋ ಎಲ್ಲ ಮಂದಿರಗಳಿರ್ಬೋದು, ವಿಗ್ರಹಗಳಿರ್ಬೋದು, ಫುಲ್ ಕ್ಲೀನ್ ಮೇಂಟೈನ್ ಮಾಡ್ಯಾರ್ರಿ. ದೇವಸ್ಥಾನದ ಜಾಗನೂ ಭಾಳ ದೊಡ್ಡದೈತಿ. ಮಸ್ತ್ ಮಾಡ್ಯಾರ್ರಿ ಎಲ್ಲ. ಅದ್ರಾಗ ಈಗ ರಾತ್ರಿ ಬೇರೆ ಆಗೈತಿ. ಗುಡಿ ಲೈಟಿಂಗ್ ಗೀಟಿಂಗ್ ಎಲ್ಲ ಮಸ್ತ್ ಕಾಣತೈತ್ರಿ. ನಾವು ಹಂಗೆ ನೋಡ್ಕೋತಾ ಗುಡಿ ಹೊರಗಿನ ಆವರಣ ಸುತ್ತಾಡ್ಲತ್ತೀವ್ರಿ. ಇಲ್ಲಿ ಮಹಾಕಾಲ್ ದರ್ಶನ ಅಂತೂ ಮಸ್ತ್ ಐತ್ರಿ. ಆರಾಮಾಗಿ ಜಲ್ದಿನೇ ಎಲ್ಲ ದರ್ಶನ ಮುಗೀತು. ಪಬ್ಲಿಕ್ ಭಾಳ ಇತ್ತು ಅಂದ್ರೂ ಜಲ್ದಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಕಾರ್ ಎಲ್ಲದ, ಕಾರ್ ಕಡೆ ಪಾರ್ಕಿಂಗ್ ಹೊಂಟಿವಿ ಈಗ ನೋಡ್ಕೋತ ಹಂಗೆ. ಬರ್ರಿ ಜಲ್ದಿ ಬರ್ರಿ.